ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಗುರುಗಳಾದ ಯೋಗಾನಂದ ಸ್ವಾಮೀಜಿಯವರಿಗೆ ಅನಂತ ಕೋಟಿ ಪ್ರಣಾಮಗಳು. ಮತ್ತೆ ಇಲ್ಲಿರುವಂತಹ ಅನಂತ ಕೋಟಿ ಗುರುಗಳಿಗೆಲ್ಲರಿಗೂ ನನ್ನ ಪ್ರಣಾಮಗಳು. ಈಗ ನಾನು ಈ ಭೂಮಿ, ಗ್ರಹಗಳು, ಸೂರ್ಯ, ನಕ್ಷತ್ರ, ನಾನಿರುವಂತಹ ಮಿಲ್ಕಿ ವೇ ಗ್ಯಾಲಕ್ಸಿ, ಈ ತರ ನನ್ನ ಪಕ್ಕದಲ್ಲಿರುವಂತಹ ಆಂಡ್ರೋಮೆಡಾ ಗ್ಯಾಲಕ್ಸಿ, ಹೀಗೆ ಸುಮಾರು ಬರುವುದಕ್ಕಿಂತ ಮೊದಲು, ಬ್ರಹ್ಮಾಂಡಗಳು ಹುಟ್ಟೋದಕ್ಕಿಂತ ಮೊದಲು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬರೋದಕ್ಕಿಂತ ಮೊದಲು ಇಲ್ಲಿ ಏನೂ ಇಲ್ಲ. ಏನೂ ಇಲ್ಲದ ಸ್ಥಿತಿಯಲ್ಲಿ ಇದಿತ್ತದು, ಗೊತ್ತಿಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ಇದಿತ್ತದು. ಅದು ತನ್ನನ್ನೇ ತಾನು ಅರ್ಥಕೊಬೇಕು, ತಿಳ್ಕೊಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ಹುಟ್ಟಿದಂತಹ ಒಂದು ಆಟಮ್ ಅಲೆ, ಬಯೋಮ್ಯಾಗ್ನೆಟಿಸಮ್, ಕಾಂತಶಕ್ತಿ ಅನ್ನೋ ಒಂದು ಆಟಮ್ ಇಂದ ಅದು ಮಿಲಿಯನ್ಸ್ ಟ್ರಿಲಿಯನ್ಸ್, ಅದು ಎಣಿಕೆಗೆ ಸಿಗಲ್ಲ, ಆ ತರ ಆಗಿ ಅದೇ ಒಂದು ವೃತ್ತಾಕಾರದಲ್ಲಿ ಬೆಳವಣಿಗೆ ಆಗಿ ಅದೇ ಒಂದು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಅದು ಬ್ಲಾಸ್ಟ್ ಆದಾಗ ಹುಟ್ಟಿರುವಂತಹ ಬ್ರಹ್ಮಾಂಡಗಳು ಅಥವಾ ಯೂನಿವರ್ಸ್, ಆ ಬ್ರಹ್ಮಾಂಡಗಳಿಂದ ಬಂದಿರುವಂತಹ ಗ್ಯಾಲಕ್ಸಿಗಳು, ಗ್ಯಾಲಕ್ಸಿಗಳಿಂದ ಬಂದಿರುವಂತಹ ನಾವು ನೋಡ್ತಾ ಇರುವಂತಹ ನಕ್ಷತ್ರಗಳು, ನಕ್ಷತ್ರಗಳಿಂದ ಬಂದಿರುವಂತಹ ಗ್ರಹಗಳು, ಇವೆಲ್ಲವೂ ಸಹ ಮಂಡಲಾಕಾರದಲ್ಲಿ ಇರೋದು, ಗೋಳಾಕಾರದಲ್ಲಿ ಇರೋದು. ಹಾಗೆ ನನಗೆ ಹತ್ರ ಇರುವಂತಹ ಸೂರ್ಯ ಎಷ್ಟೋ ಜನ ಗೊತ್ತಿಲ್ಲ, ಅದು ಸುತ್ತುತ್ತಾ ಇದೆ ಅಂತ. ತನ್ನನ್ನು ತಾನು ಸುತ್ತಕೊಂಡು ಅದು ಮಿಲ್ಕಿ ವೇ ಗ್ಯಾಲಕ್ಸಿ ಸುತ್ತುತ್ತಾ ಇದೆ. ಅದಕ್ಕೆ ನಮ್ಗೆ ಇಷ್ಟು ವರ್ಷಕ್ಕೆ ಇಷ್ಟು ಬೇರೆ ತರ ಸ್ಟಾರ್ ಕಾಣಿಸೋದು, ಬೇರೆ ತರ ನಮ್ಗೆ ಇಲ್ಲಿ ಏನ್ ನೋಡ್ತಾ ಇದೆ ಸ್ಪೇಸ್ ಅಲ್ಲಿ ಬೇರೆ ತರ ಗೋಚರ ಆಗುವಂಥದ್ದು. ಆ ಸೂರ್ಯನಿಂದ ಬಂದಿರುವಂತಹ ಉಪಗ್ರಹಗಳೇ ಫಸ್ಟ್ ಬುಧ, ಆಮೇಲೆ ಶುಕ್ರ, ಆಮೇಲೆ ಭೂಮಿ, ಆಮೇಲೆ ಮಂಗಳ, ಆಮೇಲೆ ಗುರು, ಚಂದ್ರ, ನೆಪ್ಚೂನ್, ಪ್ಲೂಟೋ, ಯುರೇನಸ್ ಹೀಗೆ ಬರುತ್ತೆ. ಹಾಗೆ ಭೂಮಿ ಬ್ಲಾಸ್ಟ್ ಆದಾಗ ಅದರಿಂದ ಬಂದಿರುವಂತ ಗ್ರಹ ಯಾವುದಪ್ಪ ಅಂದ್ರೆ ಅದೇ ಚಂದ್ರ. ಈಗ ಚಂದ್ರ ತನ್ನನ್ನು ತಾನು ಸುತ್ತಕೊಂಡು ಭೂಮಿ ಸುತ್ತ ಸುತ್ತುತ್ತಾ ಇದೆ, ಭೂಮಿ ತನ್ನನ್ನು ತಾನು ಸುತ್ತಕೊಂಡು ಸೂರ್ಯನ ಸುತ್ತ ಸುತ್ತುತ್ತಾ ಇದೆ, ಸೂರ್ಯ ತನ್ನನ್ನು ತಾನು ಸುತ್ತಕೊಂಡು ತಾನಿರೋ ಮಿಲ್ಕಿ ವೇ ಗ್ಯಾಲಕ್ಸಿ ಸುತ್ತುತ್ತಾ ಇದೆ. ಹಾಗೆ ಮಿಲ್ಕಿ ವೇ ಗ್ಯಾಲಕ್ಸಿ ಅದು ಸುತ್ತಕೊಂಡು ತಾನಿರೋ ಯೂನಿವರ್ಸ್ ಏನಿದೆ ಅದ್ರ ಸುತ್ತುತ್ತಾ ಇದೆ. ಅದಕ್ಕೆ ಒಂದು ಬ್ರಹ್ಮಾಂಡ ಅಂತೀವಿ. ಈ ತರ ಬ್ರಹ್ಮಾಂಡಗಳು ಅಖಿಲಾಂಡ ಕೋಟಿ ಇದೆ, ನಮ್ಮ ಕಲ್ಪನೆಗೆ ಸಿಗ್ತಾ ಇಲ್ಲ. ಇದು ಸೂರ್ಯನಿಂದ ಬೆಳಕು ಭೂಮಿಗೆ ಬರೋದಕ್ಕೆ 9 ನಿಮಿಷ ಆಗುತ್ತೆ. 9 ನಿಮಿಷ ಭೂಮಿಗೆ ಸೂರ್ಯನಿಂದ ಬೆಳಕು ಬರುವಂತಹ ಬೆಳಕಿನ ವೇಗದಿಂದ ಭೂಮಿಯಿಂದ ಸೂರ್ಯ 16 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಪಕ್ಕದಲ್ಲಿ ಆಂಡ್ರಿಸನ್ ಅಂತ ಇದೆ. ಈಗ ಸೂರ್ಯ ಇದೆ, ಪಕ್ಕದಲ್ಲಿ ಇನ್ನೊಂದು ಸೂರ್ಯ ಇದೆ. ಆ ಸೂರ್ಯನಿಂದ ಬೆಳಕು ಬರೋದಿಕ್ಕೆ 3-4 ದಿನ ಬೇಕು. ಅವಾಗ ಎಷ್ಟು ದೂರದಲ್ಲಿ ಇರ್ಬೋದು ಅದು? 9 ನಿಮಿಷ ಸೂರ್ಯನಿಂದ ಬೆಳಕು ಬರೋದಿಕ್ಕೆ 16 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ಅಂದ್ರೆ ಭೂಮಿಯಿಂದ ಪಕ್ಕದಲ್ಲಿರೋ ಸೂರ್ಯನಿಂದ ಬೆಳಕು ಬರೋದಿಕ್ಕೆ 3-4 ದಿನ ಬೇಕು. ಅವಾಗ ಎಷ್ಟು ದೂರದಲ್ಲಿದೆ? ಈ ತರ ಸೂರ್ಯಗಳು, ನಕ್ಷತ್ರಗಳು ನಾವಿರುವಂತಹ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಮಿಲಿಯನ್ಸ್ ಟ್ರಿಲಿಯನ್ಸ್ ಇವೆ. ಅದು ಎಷ್ಟು ದೂರದಲ್ಲಿದೆ ನಮ್ಮ ಊಹೆಗೆ ಸಿಗ್ತಾ ಇಲ್ಲ. ಆ ತರ ಮಿಲ್ಕಿ ವೇ ಗ್ಯಾಲಕ್ಸಿ ಪಕ್ಕದಲ್ಲಿ ಆಂಡ್ರೋಮೆಡಾ ಗ್ಯಾಲಕ್ಸಿ ಅಂತ ಇದೆ. ಅಲ್ಲೂ ಆ ಗ್ಯಾಲಕ್ಸಿಯಲ್ಲೂ ಮಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಸ್ಟಾರ್ಸ್ ಗಳಿವೆ.
ಅದು ಎಷ್ಟು ದೂರದಲ್ಲಿದೆ. ಈ ತರ ಗ್ಯಾಲಕ್ಸಿಗಳು ಮಿಲಿಯನ್ಸ್ ಟ್ರಿಲಿಯನ್ಸ್ ಇವೆ. ಇದೆಲ್ಲ ಸೇರಿ ಅದಕ್ಕೆ ಒಂದು ಬ್ರಹ್ಮಾಂಡ ಅಂತ ಹೇಳ್ತೀವಿ, ಒಂದು ಯೂನಿವರ್ಸ್ ಅಂತ ಹೇಳ್ತೀವಿ. ಈ ತರ ಬ್ರಹ್ಮಾಂಡಗಳು ಅಖಿಲಾಂಡ ಕೋಟಿ ಇದೆ. ಇದು ವಿಜ್ಞಾನ ಇವತ್ತು ಹೇಳ್ತಾ ಇದೆ. ಈ ವಿಜ್ಞಾನನ ನಮ್ಮ ಹಿರೀಕರು ಋಷಿ ಮುನಿಗಳು ಎಷ್ಟೋ ಸಾವಿರ ವರ್ಷದ ಕೆಳಗಡೆ ಇದನ್ನ ಹೇಳಿದ್ರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಇದೆ ಅನ್ನೋದು ಕಲ್ಪನೆ 4 ವೇದದಲ್ಲೇ ಇದೆ. ಅಂದ್ರೆ ಎಷ್ಟು ರಿಸರ್ಚ್ ಮಾಡಿರ್ಬೋದು ಇದ್ರ ಬಗ್ಗೆ. ಈಗಿರುವಾಗ ನಾವು ಯಾವುದೋ ಕಣ್ಣು ಕಾಣಿಸ್ತೇ ಇರೋ ಒಂದು ಧೂಳಿನ ಕಣ ಇದು ಭೂಮಿ. ಈ ಭೂಮಿ ಮೇಲೆ ಹುಟ್ಟಿದೀವಿ. ನಾವು ಹುಟ್ಟು ನಮಗ್ ಗೊತ್ತಾ ಅಂದ್ರೆ ಗೊತ್ತಿಲ್ಲ. ಒಂದಿನ ಸಾಯ್ತೀವಿ, ಸತ್ ಮೇಲೆ ಏನಾಗ್ತೀವಿ ಗೊತ್ತಿಲ್ಲ. ಹುಟ್ಟು ಗೊತ್ತಿಲ್ಲ, ಸಾವು ಗೊತ್ತಿಲ್ಲ. ಈ ಹುಟ್ಟು ಮತ್ತೆ ಸಾವನ್ನ ಮಧ್ಯೆ ಇಲ್ಲೇನೋ ಇದೆಯಲ್ಲ, ಇಲ್ಲೇನೋ ಗೊತ್ತು ಅಂತ ಪ್ರತಿಯೊಬ್ರು ತಮಗ್ ತಾವು ತಟ್ಕೊಂತ ಬರ್ತಾ ಇದೀವಿ. ನನಗೇನೋ ಗೊತ್ತಿದೆ, ನನಗೇನೋ ಆಸ್ತಿ ಮಾಡ್ಬಿಟ್ಟಿದ್ದೀನಿ, ನಾನೇನೋ ಕೀರ್ತಿ ಗಳಿಸ್ಬಿಟ್ಟಿದ್ದೀನಿ, ನಾನೇನೋ ಏನೇನೋ ಮಾಡ್ಬಿಟ್ಟಿದ್ದೀನಿ ಭೂಮಿ ಮೇಲೆ ಅನ್ನಂತಾನು ತಾನು ಅವನೇ ತಟ್ಕೊಂತ ಬರ್ತಾ ಇದ್ದಾನೆ. ಅವನಿಗೆ ಏನು ಗೊತ್ತಿಲ್ಲ. ಯಾವುದೋ ಒಂದು ಪ್ರೊಫೆಷನ್ ಅಲ್ಲಿ ಒಂದು ಲಾಯರ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಏನೋ ಅದಕ್ಕೆ ಸಂಬಂಧಪಟ್ಟಿದ್ದು ಏನೋ ತಿಳ್ಕೊಂಡಿದ್ದಾನೆ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದಾನೆ, ಒಂದು ಸಂಪಾದನೆಗಳು ಮಾಡ್ತಾ ಇದ್ದಾನೆ, ಒಂದು ಬಿಸ್ನೆಸ್ ಇರ್ಬೋದು, ಏನೋ ಒಂದು ಇರ್ಬೋದು, ಅದ್ರಲ್ಲಿ ಹೋಗ್ತಾ ಇದಾರೆ, ಮಾಡ್ತಾ ಇದ್ದಾರೆ. ಈಗಿದ್ದಾಗ ತಾನೇ ಒಂದು ಕಲ್ಪನೆಯಲ್ಲಿ ಸಿಗಾಕೊಂಡು ಮನುಷ್ಯ ಇವತ್ತು ತಾನೇನು, ಪ್ರತಿಯೊಬ್ಬ ಮನುಷ್ಯನು ಬೇರೆ ಬೇರೆ ನೋಡಿ. ಇವಾಗ ಕಣ್ಣಿದೆ, ಕಣ್ಣಿಲ್ಲೇ ಇದೆ, ಮೂಗಿಲ್ಲೇ ಇದೆ, ಕಿವಿ ಇಲ್ಲೇ ಇದೆ. ಯಾಕೆ? ಪ್ರತಿಯೊಬ್ಬರು ಕಣ್ಣು ಚೇಂಜು, ಮೂಗು ಚೇಂಜು, ಕಿವಿ ಚೇಂಜು. ಒಂದು ಮರ ತಗೊಳ್ಳಿ, ಪ್ರತಿಯೊಂದು ಎಲೆನು ಭೂಮಿ ಹುಟ್ಟಿದಾಗಿಂದ ಇಲ್ಲಿವರೆಗೂ ಬೇರೆ ಬೇರೆನೆ ಇದೆ. ಎಲ್ಲಾನು ಅಲ್ಲೇ ಇದ್ರೂ ಬೇರೆ ತರನೇ ಇದೆ. ಯಾಕಂದ್ರೆ ಇದು ಒಂದು ಅಣು ವಿಜ್ಞಾನ. ನನ್ನ ಒಂದು ಇಡೀ ಒಂದು ಯೂನಿವರ್ಸ್ ಇಂದ ಹಿಡಿದು, ಒಂದು ಗ್ರಹಗಳಿಂದ ಹಿಡಿದು, ಒಂದು ನಕ್ಷತ್ರಗಳಿಂದ ಹಿಡಿದು ಒಂದು ಅಣುವಿಂದನೇ ಆಗಿರೋದು. ಅದೇ ಒಂದು ಅಣುವಿಂದನೂ ಈ ಜೀವಿ, ಈ ಮಾನವ ಜೀವಿ ಅನ್ನೋದು ಆಗಿರೋದು. ಇದು ಅಣುನೇ ಇಲ್ಲಿ ಮುಖ್ಯ. ಅಣು ಏನು ಸುತ್ತುತ್ತಾ ಇದೆ. ಪ್ರತಿಯೊಂದು ಜೀವಿನೂ 5 ಅರಿವಿತ್ತು. 1 ಅರಿವು, 2, 3, 4, 5 ಅರಿವು. ಮನುಷ್ಯ ಅನ್ನೋನು ಮಾತ್ರನೇ 6ನೇ ಅರಿವು. 6ನೇ ಅರಿವು ಅಂದ್ರೆ ಏನ್ ಗೊತ್ತಾ? 6ನೇ ಅರಿವು ಅಂದ್ರೆ ಏನೋ ನಾವು ಬುದ್ಧಿಜೀವಿಗಳು ಎಲ್ಲ ತಿಳಿದಿರೋರು ಅಂತಲ್ಲ. 6ನೇ ಅರಿವು ಅಂದ್ರೆ ಅನುಮಾನ ಅಂತ. ಅವನಿಗೆ ಫಸ್ಟ್ ಹುಟ್ಟಿದಾಗ ಅವನಿಗೆ ಗೊತ್ತಿಲ್ಲ, ಬಟ್ಟೆ ಹಾಕೊಳ್ಳೋದಕ್ಕೂ ಗೊತ್ತಿಲ್ಲ. ಒಂದು ಮಗು ತರ ಇದ್ದ, ಆ ಮಗು ತರನೇ ಜೀವನ ಮಾಡ್ತಾ ಇದ್ದ. ಏನೋ ಅವನಿಗೆ ಗೊತ್ತಿಲ್ಲ. ಇವತ್ತು ಆ ಮಕ್ಳು ಹೇಗಿರ್ತಾರೆ, ಜಗಳ ಆಡ್ಬಿಟ್ಟು 2 ನಿಮಿಷದಲ್ಲಿ ಒಂದಾಗ್ಬಿಡ್ತಾರೆ. ಅದೇ ಇವತ್ತು ಸ್ವಲ್ಪ ಏನಾದ್ರು ಅಣ್ಣನೋ, ಅಕ್ಕನೋ, ತಂಗಿನೋ, ಅಪ್ಪನೋ, ಅಮ್ಮನೋ, ಅಥವಾ ರಿಲೇಷನ್ನೋ, ಫ್ರೆಂಡ್ಸೋ ಒಂದು ಮಾತು ಹೆಚ್ಚಿಗೆ ಆಡೋಂಗಿಲ್ಲ, ಒಂದು ಮಾತು ಕಮ್ಮಿ ಆಡೋಂಗಿಲ್ಲ. ನನ್ನವನು ಕರೆದಿಲ್ಲ ಅಥವಾ ನನ್ನ ಏನೇನೋ ಮಾತಾಡ್ತಾನೆ, ಅದಕ್ಕೆ ಮುನಿಸ್ಕೋ. ಸತ್ರು ನಾನು ಹೋಗಲ್ಲ ಅವನು, ಇದಕ್ಕೆ ಸತ್ತಾಗ ಮಾತ್ರ ಹೋಗಿರ್ತಾನೆ. ಅಂದ್ರೆ ಆ ದ್ವೇಷ, ಅಸೂಯೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋದು ಅದರ ಒಂದು ಅರಿವೇ ಇಲ್ಲ. ಅದನ್ನ ಬಳಸುವಂತ ರೀತಿ ಗೊತ್ತಿಲ್ಲ. ಆದ್ರೆ ಅದು ಗೊತ್ತಿಲ್ಲ. ಮೊದ್ಲು ಮಕ್ಕಳಲ್ಲಿ ಗೊತ್ತಿಲ್ಲ ಅವೆಲ್ಲ. ಈಗ ಕುಂಡಿ ಹೋಗೋ ಕಾನ್ಸೆಪ್ಟ್ ಅದೇನೆ, ಗೊತ್ತಿಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದು ಮಾಡುವಂತದ್ದು. ಅಂದ್ರೆ ನಮಗೆ 14 ವರ್ಷದವರೆಗೂ ನಾವು ಮಕ್ಕಳಾಗೇ ಇದ್ವಿ. 12ರಿಂದ 13, 14 ವರ್ಷದವರೆಗೂ. ಅದು ನಮ್ಮ ಕುಂಡಲಿನಿ ಶಕ್ತಿ ಎಲ್ಲಿತ್ತಂದ್ರೆ ನಮ್ಮ ಸಹಸ್ರಾರ್ಧದಲ್ಲಿತ್ತು. ಯಾವಾಗ ಅದು ನಾವು ಹೆಣ್ಮಕ್ಳು ದೊಡ್ಡವರಾದ್ರು ಅಂತ ಹೇಳ್ತೀವಿ, ಹೆಣ್ಮಕ್ಳು ಗಂಟು ನೋಡಿತ್ತು ಅಂತ ಹೇಳ್ತೀವಿ, ಆ ಸಮಯದಲ್ಲಿ ಇಲ್ಲಿರುವಂತಹ ಶಕ್ತಿ ಹೆಣ್ಣು ಮೂಳೆ ಮೂಲಕ ಮೂಲಾಧಾರಕ್ಕೆ ಬಂದ್ಬಿಡುತ್ತೆ. ಮೂಲಾಧಾರಕ್ಕೆ ಬಂದಾಗ ಅವನಿಗೆ ಅವಾಗ ಅವನು ಭೂಮಿಯ ಕಾಂತ ಶಕ್ತಿಗೆ ಒಳಪಡ್ತಾನೆ. ಕೆಳಗಡೆ ಒಂದು ವಸ್ತು ಮೇಲಕ್ಕೆ ಎಸ್ದಾಗ ಅದು ಭೂಮಿ ಕಡೆ ಬೀಳುತ್ತೆ. ಆದ್ರೆ ಮಕ್ಕಳಿದಾರಲ್ವಾ, ಅವರ ಒಂದು ಸ್ಥಿತಿ ಭೂಮಿಗೆ ಅಂಟ್ಕೊಂಡಿರ್ಲಿಲ್ಲ. ಅವರು ಇಲ್ಲಿರುವ ಯಾವುದು ಗೊಂದಲಕ್ಕೆ ಅಂಟ್ಕೊಂಡಿರ್ಲಿಲ್ಲ.
ಇಲ್ಲಿರುವ ಹಣ ಆಸ್ತಿಗೆ ಅಂಟ್ಕೊಂಡಿರ್ಲಿಲ್ಲ ಅವರು. ಬರೀ ಅವ್ರಿಗೆ ಬೇಕಾಗಿದ್ದು ಪ್ರೀತಿ, ಲವ್ ಅಂಡ್ ಅಫೆಕ್ಷನ್ ಅಷ್ಟೇ ಅವ್ರಿಗೆ ಬೇಕಾಗಿದ್ದು. ಆ ಪ್ರೀತಿ ಅನ್ನೋದು ಇವಾಗ ಗೊತ್ತಿಲ್ಲ ಯಾರಿಗೂ. ಸುಮ್ಮನೆ ಎಲ್ಲ ಮುಸ್ಕಾಕೊಂಡಿದೀವಿ ಪ್ರೀತಿ ತರ. ನಾನು ಇವ್ರನ್ನೆಲ್ಲ ಪ್ರೀತಿಸ್ತಾ ಇದ್ದೀನಿ, ಅಲ್ಲಿ ಏನಾದ್ರೂ ನನಗೆ ಅವರಿಂದ ನನ್ಗೆ ಏನಾದ್ರೂ ಏನೋ ಸಹಾಯ ಆಗುತ್ತೆ ಅಂದ್ರೆ ಪ್ರೀತಿ ತೋರಿಸ್ತೀವಿ ಹೊರತುನು ಅವರಿಂದ ನಮ್ಗೆ ಏನ್ ಆಗಲ್ಲ ಅಂತಂದ್ರೆ ಆ ಪ್ರೀತಿನೂ ಇಲ್ಲ, ಏನೂ ಇಲ್ಲ, ಅಲ್ಲಿ ಹೋಗೋದೇ ಇಲ್ಲ. ಆದ್ರೆ ಮಕ್ಕಳಲ್ಲಿ ಅದಿಲ್ಲ ನೋಡಿ. ಇವಾಗ ಇವರು ಕುಂಡ್ಲಿ ಹೋಗಕ್ಕೆ ಬಿಟ್ಟಿದ್ದಾಗ 41 ದಿನ ಅಲ್ಲಿ ಮಗು ಆಗೋ ಕಾನ್ಸೆಪ್ಟೇ ಅದು. ತಾನು ತಾಯಿ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಮಗು ಹೇಗಿದ್ರು ಅದೇ ಅಭ್ಯಾಸ ಇಲ್ಲಿ ಕೊಡ್ತೀವಿ ನಾವು. ಆ ಅಭ್ಯಾಸ ಮಾಡ್ಕೊಂಬಂದವರು ಆ ಮಗು ಆಗೋಗ್ತಾರ. ಅವರು ಅವ್ರಿಗೇನು ಗೊತ್ತಿಲ್ಲ ಅನ್ನೋ ಸ್ಥಿತಿಗೆ ಹೋದಾಗ ಅವಾಗ ಅವ್ನಿಗೆ ಅರ್ಥ ಆಗುತ್ತೆ ಏನಿದು. ಯಾಕೆಂದ್ರೆ ಸ್ಪಿರಿಚುವಲ್ ಅನ್ನೋದು ಅಷ್ಟು ಈಸಿ ಅಲ್ಲ, ಧ್ಯಾನ ಮಾಡೋದು ಅನ್ನೋದು ಅಷ್ಟು ಈಸಿ ಅಲ್ಲ. ಬೇಕಾದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೋದು, ಕಾಶಿಗೆ ಹೋಗ್ಬೋದು, ರಾಮೇಶ್ವರಕ್ಕೆ ಹೋಗ್ಬೋದು, ಅಥವಾ ಇನ್ನೆಲ್ಲೋ ತಿರುಪತಿಗೆ ಹೋಗ್ಬೋದು, ಗುಂಡೊಡಿಸ್ಕೊಬೋದು. ಸುಮ್ನೆ ಕೂರೋದಿದೆಯಲ್ಲ, ಸುಮ್ನೆ ಕೂರೋದು ಅಂದ್ರೆ ಗೊತ್ತಿಲ್ಲ ಅನ್ನೋ ಸ್ಥಿತಿ ಕೂರೋದಿದೆಯಲ್ಲ, ಅದು ನಿಜವಾದ ಅವನ ಸ್ಥಿತಿ, ಮಗುವಿನ ಸ್ಥಿತಿ. ಒಂದು ಹುಟ್ಟಿದ ಮಗುವಿನ ಸ್ಥಿತಿ ಹೇಗಿರುತ್ತೆ ಅವನ ಸ್ಥಿತಿ ಅದು. ಅವಾಗ ಅವನಲ್ಲಿ ಪ್ರೀತಿ ಕರುಣೆ ಬಿಟ್ಟು ಬೇರೆ ದಿಕ್ಕಲ್ಲಿ ಆಸ್ಪದ ಇಲ್ಲ. ಈಗ ನಮ್ಮ ಒಂದು ಅಚ್ಚರದಲ್ಲಿ ಆ ಒಂದು ಕಾನ್ಸೆಪ್ಟ್ಗೋಸ್ಕರ ಅವನಿಗೆ ಪಟ್ಟ ಬಯಲು, ನೀನೇ ಅರಿವು, ನೀನೇ ಇರುವು ಅನ್ನೋ ಒಂದು ಸ್ಥಿತಿಗೆ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಅವನಿಗೆ ಇಲ್ಲಿ ಸಾಂಖ್ಯ, ತಾರಕ, ಅಮನಸ್ಕ, ಕುಂಡಲಿನಿ ಯೋಗ, ಸಚ್ಚಿದಾನಂದ, ಪರಿಪೂರ್ಣ ಅಂತ ಕೊಟ್ಟು ಅಲ್ಲಿಂದ ಅವನು ಶುರು ಮಾಡ್ಬೇಕದು. ಅಲ್ಲಿಗಾಗೋಯ್ತು ಅಂತ ಬಿಡೋದಲ್ಲ, ಅದು ಅವನಿಗೆ ಮೊದಲನೇದು ಹೆಜ್ಜೆ. ಈಗ ಹೆಂಗೆ ಇವಾಗ ನಾವು ಒಂದು ಡಾಕ್ಟ್ರು ಒಂದು ಹೋಗ್ಬೇಕಾದ್ರೆ ಅವ್ನು PUC ಮುಗಿಸಿರ್ತಾನೆ, ನೀಟ್ ಎಕ್ಸಾಮ್ ಬರೀಬೇಕು. ನೀಟ್ ಎಕ್ಸಾಮ್ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಬರೆದವನು ಗೊತ್ತು. ಆ ನೀಟ್ ಎಕ್ಸಾಮ್ ಮಾಡಿದ್ಮೇಲೆ ಅವನಿಗೆ ಡಾಕ್ಟರ್ಗೆ ಎಂಟ್ರಿ ಆಗಿ ಇವನಿಗೆ ಎಲ್ಲಾ ಅಭ್ಯಾಸಗಳು ಕೊಟ್ಟು ಪರಿಪೂರ್ಣ ಆದಾಗ ಅವನು ಎಂಟ್ರಿಯಲ್ಲಿ ಇನ್ನ ಅವನು ಅಲ್ಲವನು ರಿಸರ್ಚ್ ಮಾಡ್ತಾ ಅವನನ್ನೇ ಅವನು ಶೋಧನೆ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಾವು ಪ್ರಪಂಚದಲ್ಲಿ ಇವತ್ತು ಎಲ್ಲಾನು ಒಂದು ಭ್ರಾಂತಿಯಲ್ಲಿ ನಾವೇ ಬದುಕ್ತಾ ಇದೀವಿ. ಆ ಭಯ ಭ್ರಾಂತಿ ಅನ್ನೋದು ನನ್ನಿಂದಲೇ ಆಗೋದು. ಹುಟ್ಟು ಸಾವುಗೆ ನಾನೇ ಹೆಸರಿಟ್ಟವನು, ನರಕ ಸ್ವರ್ಗ ಅಂತ ನಾನೇ ಹೆಸರಿಟ್ಟು ಕರೆದವನು, ಕಷ್ಟ ಸುಖ ಅಂತ ಈ ಲೋಕದಲ್ಲೂ ನಾನೇ ಬೆರ್ತಿರೋದು, ನಾನೇ ಅದಕ್ಕೆ ಹೆಸರಿಟ್ಟಿರೋದು, ನಾನೇನೆಂಬುದು ನಾನು ಮರ್ತೋಗಿದ್ದೀನಿ. ಈ ಸ್ಥಿತಿ ಆಗೋಗಿದೆ. ಇಲ್ಲಿ ಕಾನ್ಸೆಪ್ಟ್ ಇರೋದು ನಾನು ಗೊತ್ತಿಲ್ಲ, ನಾನು ಯಾರು, ಮೂಲದಲ್ಲಿ ನಾನು ಏನಾಗಿದ್ದೆ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳು ಹುಟ್ಟಕ್ ಮುಂಚೆಯಿಂದಲೂ ನಾನು ಇದ್ದೀನಿ. ಹಾಗಾದ್ರೆ ನಾನು ಯಾರು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಹುಟ್ಟಕ್ಕೂ ಮೊದಲು ನಾನು ಇದ್ದೀನಿ. ಇದು ಅರ್ಥ ಮಾಡ್ಕೊಳ್ಳಿ ನನ್ನ ಸ್ಥಿತಿ. ಈ ಶರೀರ ನಾಶ ಆಗ್ಬೋದು, ನಾನು ಅನ್ನೋ ಎಕ್ಸಿಸ್ಟಿಂಗ್ಗೆ ಅದು ನಾಶ ಇದೆಯಾ? ನಾನು ಇದ್ದೇನೆ ಅನ್ನೋ ತತ್ವಕ್ಕೆ ನಾಶ ಇದೆಯಾ? ಇಲ್ಲ. ಅದಕ್ಕೆ ನಾಶನೇ ಒಂದಲ್ಲ, ಅದು ಮೊದಲು ಇತ್ತು, ಈಗ್ಲೂ ಇದೆ, ನಾಳೆನೂ ಇದೆ. ನಾನು ಹುಟ್ಟೇ ಇಲ್ಲ ರೀ, ಸಾವಿಂಗ್ಲಿಂದ ಬರ್ಬೇಕು ನನಗೆ. ಆತ್ಮ ಅನ್ನೋದು ಹುಟ್ಟಿದ್ಯಾ? ಮತ್ತೆ ಅದಿಂಗ್ ಸಾಯುತ್ತೆ. ನಾನಿಲ್ಲದಿರೆ ಒಳಿತು ಕೆಡುಕುಗಳಿಲ್ಲ, ಒಳಿತು ಕೆಡುಕುಗಳಿಲ್ಲದಿರೆ ಪಾಪ ಪುಣ್ಯಗಳಿಲ್ಲ, ಪಾಪ ಪುಣ್ಯಗಳಿಲ್ಲದಿರೆ ನರಕ ಸ್ವರ್ಗಗಳಿಲ್ಲ, ನರಕ ಸ್ವರ್ಗಗಳಿಲ್ಲದಿರೆ ಹುಟ್ಟು ಸಾವುಗಳಿಲ್ಲ, ಹುಟ್ಟು ಸಾವುಗಳಿಲ್ಲದಿರೆ ಬರಿದೇ ಜಗವೆಲ್ಲ, ಜಗವಿಲ್ಲದಿರೆ ಬರಿದೇ ಬಯಲಾಗುವುದೆಲ್ಲ, ಬರಿದೇ ಬಯಲಾದ ಮೇಲೆ ಅರಿವಾಗುವುದೇನೂ ಇಲ್ಲ, ಅರಿವಾಗುವುದೇನೂ ಇಲ್ಲದ ಮೇಲೆ ಪರಬ್ರಹ್ಮ ಪದವದುವುದೆಲ್ಲ, ಪರಬ್ರಹ್ಮ ಪದವೆಲ್ಲವೂ ಯೋಗಾನಂತರ ಗುರುಪದವೆಲ್ಲ, ಯೋಗಾನಂತರ ಗುರುಪದವು ತ್ಯಾಗಾನಂದನು ಅರಿತು ಬಯಲಾದುದೆಲ್ಲ. ಅಂದ್ರೆ ನಮ್ಮ ಒಂದು ಕಾನ್ಸೆಪ್ಟ್ ಅಲ್ಲಿ, ಇದು ಅಚಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಯಾರು ಅನುಷ್ಠಾನ ಮಾಡಿ 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 ಅವನು ಹೋಗ್ತಾನೆ, ಅವನಲ್ಲಿ ಇರುವಂತಹ ವಿಲ್ ಪವರ್ ಯಾವ ಲೆವೆಲ್ ಹೋಗ್ತಾನೆ ಅಂದ್ರೆ
ಅಣುರೇಣು ತೃಣುಕಾಷ್ಟನು ನಾನೇ ಆಗಿದ್ದೀನಿ. ನಾನೇ ಎಲ್ಲಾದ್ರಲ್ಲೂ. ಇಲ್ಲಿ ನೋಡ್ತಾ ಇರುವಂತ ಪ್ರತಿಯೊಂದನ್ನು ನಾನು ಮಾತಾಡ್ತಾ ಇರೋನು ನಾನೇ, ಇಲ್ಲಿ ಕೇಳ್ತಾ ಇದ್ದೀನಲ್ಲ ಕೇಳ್ತಾ ಇರೋನು ನಾನೇ, ನಾನ್ ಬೇರೆ ಅಲ್ಲ. ಈ ಭಾವ ಅವನಿಗೆ ಬರ್ಬೇಕದು. ಈಗ ನಾನು ಏನ್ ಮಾತಾಡ್ತಾ ಇದ್ದೀನಿ, ಮಾತಾಡ್ತಾ ಇರೋನು ನಾನೇ, ಇಲ್ಲಿ ಎಲ್ಲ ಕೇಳ್ತಾ ಇದಾರಲ್ಲ ಅವರಲ್ಲೂ ನಾನೇ ಇರೋದದು, ನಾನ್ ಬಿಟ್ಟು ಬೇರೆ ಇಲ್ಲ. ಇದಕ್ಕೆ ಒಂದು ವೃತ್ತಾಂತ, ಒಂದು ಸಣ್ಣದು ಒಂದು ಹೇಳಿ ಮುಗಿಸ್ತೀವಿ, ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ. ಭಗವದ್ಗೀತೆಯಲ್ಲಿ 18 ದಿನ ಆದ್ಮೇಲೆ ಯುದ್ಧ ಎಲ್ಲ ಮುಗ್ದೋಗಿರುತ್ತೆ. ಗಾಂಧಾರಿ ತನ್ನ 101 ಮಕ್ಕಳನ್ನು ಕಳ್ಕೊಂಡು ದುಃಖದಲ್ಲಿ ಇರ್ತಾಳೆ. ಅವಳು ಕೃಷ್ಣನ ಶಪಿಸ್ತಾ ಇರ್ತಾಳೆ, ಕೃಷ್ಣನಿಂದ ನನ್ನ ಮಕ್ಕಳು ಸತ್ತೋದ್ರು ತೀರೋದ್ರು ಅಂತ. ಕೃಷ್ಣ ಹತ್ರ ಬರ್ತಾಳೆ, ಇಲ್ಲ ನೀನು ಮೋಸದಿಂದ ನನ್ನ ಮಕ್ಕಳನ್ನ ಸಾಯಿಸ್ಬಿಟ್ಟಿದ್ಯಾ, ಪಾಂಡವರ ಕಡೆ ಸೇರ್ಕೊಂಡು ನೀನು ನನ್ನ 101 ಮಕ್ಕಳನ್ನ ಸಾಯಿಸಿ ನಾನು ಇವತ್ತು ದುಃಖದಲ್ಲಿದ್ದೀನಿ. ಇಲ್ಲಮ್ಮ, ನಾನು ಅದಕ್ಕೆ ಕಾರಣ ಅಲ್ಲ, ನನಗೆ ಗೊತ್ತೇ ಇಲ್ಲ. ನೋಡಿ, ಇದನ್ನ ನೋಡಿರೋ ಅಂತವನು ಒಬ್ಬ ಇದ್ದಾನೆ. ಯಾರೋ ಅವನು ಅಂತಂದಾಗ, ಅವನು ಭೀಮನ ಮಗ ಘಟೋತ್ಕಚನ ಮಗ ಬಾರ್ಬರಿಕ್ ಅಂತ ಇರ್ತಾನೆ. ಅವನ ಕತೆ ಹೇಳ್ತಾ ಹೋದ್ರೆ ಟೈಮ್ ಸಾಕಾಗಲ್ಲ. ಆ ಮೊದಲನೇ ದಿನನೇ ಅವನು ಕೃಷ್ಣ ಅವನ ತಲೆನ ದಾನವಾಗಿ ತಗೊಂಡು ಒಂದು ಬೆಟ್ಟದ ಮೇಲೆ ಅವನು ಇಟ್ಟಿರ್ತಾನೆ. ನೋಡು, ಅವನು ಸಾಕ್ಷಿ ಇದ್ದಾನೆ. ಈ 18 ದಿನದ ಯುದ್ಧವನ್ನ ಅವನು ನೋಡಿದ್ದಾನೆ. ಅವನು ಕೇಳು ಅಂದಾಗ ಅವಾಗ ಅವಳು ಕೇಳ್ತಾಳೆ, ಏನಿದು, ನಾನು ಈ ತರ ಕೃಷ್ಣನಿಂದ ನನ್ನ ಮಕ್ಕಳನ್ನ ನಾಶ ಆಗಿದ್ದಾರೆ, ಕೃಷ್ಣನಿಗೆ ನಾನು ಶಪಿಸ್ತಾ ಇದ್ದೀನಿ, ಕೃಷ್ಣ ನೋಡಿದ್ರೆ ನಿನ್ನನ್ನು ತೋರಿಸ್ತಾ ಇದ್ದಾನೆ, ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಸಂಬಂಧ ಇಲ್ಲ ಅಂತ ಇನ್ನೊಂದು ಕೇಳ್ತಾ ಇದ್ದಾನೆ ಅಂದಾಗ ಅವನು ಬಾರ್ಬರಿಕ್ನ ಕೇಳ್ತಾನೆ ಅಂದಾನೆ, ಏನು ಇದು ಅಂತ. ಬಾರ್ಬರಿಕ್ ಹೇಳ್ತಾನೆ, ನೋಡಮ್ಮ, ಇಲ್ಲಿ ಇಷ್ಟು ಜನ ಸೈನಿಕರು ಸತ್ರು, ಇಷ್ಟು ಜನ ಅತಿರಥ ಮಹಾರಥರು ಯುದ್ಧ ಮಾಡಿದ್ರು, ಇಲ್ಲೆಲ್ಲ ನಡೀತು 18 ದಿನ. ನನಗೆ ಕಾಣಿಸಿದ್ದು ಏನಪ್ಪಾ ಅಂದ್ರೆ, ಇಷ್ಟು ಜನ ಸೈನಿಕರನ್ನು ಕೃಷ್ಣ ಆಗೇ ಇದ್ರು, ಬಾಣ ಬಿಟ್ಟವನು ಕೃಷ್ಣ ಆಗೇ ಇದ್ದ, ಇಲ್ಲಿ ಸತ್ತವನು ಕೃಷ್ಣ ಆಗಿದ್ದ, ಬಾಣ ಬಿಟ್ಟವನು ಕೃಷ್ಣನೇ ಆಗಿದ್ದ. ನನಗೆ ಬೇರೆ ಇಲ್ಲಿ ಯಾವುದು ಕಾಣಿಸ್ತೇ ಇಲ್ಲಮ್ಮ ಅಂತ ಅವನು ಹೇಳ್ತಾನೆ. ಅಂದ್ರೆ ಎಲ್ಲವೂ ಅದೇ, ಎಲ್ಲವೂ ಅಣುನೇ, ಎಲ್ಲವೂ ಮ್ಯಾಗ್ನೆಟಿಕ್ ಫೋರ್ಸೇ, ಎಲ್ಲವೂ ಕಾಂತವೇ. ನಿಮ್ಮೊಳಗಡೆ ಇರುವಂತಹ ಬಯೋಮ್ಯಾಗ್ನೆಟಿಸಮೇ ನನ್ನಲ್ಲೂ ಇರೋದು, ನಿಮ್ಮಲ್ಲಿರುವಂತಹ ಆತ್ಮನೇ ನನ್ನಲ್ಲೂ ಇರೋದು. ನಿಮ್ಮಲ್ಲಿ ಬೇರೆ ಆತ್ಮ, ನನ್ನಲ್ಲಿ ಬೇರೆ ಆತ್ಮ, ಇವರಲ್ಲಿ ಬೇರೆ ಆತ್ಮ, ಅದು ಬೇರೆ ಆತ್ಮ ಅಂತ ಏನಿಲ್ಲ, ಎಲ್ಲವೂ ಒಂದೇ ಆಗಿದೆ. ಇಲ್ಲಿ ಅದಕ್ಕೆ ಹೇಳ್ತಾರೆ, ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ, ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ, ಜಗದಲ್ಲಿ ನಾನಾ ಧರ್ಮಗಳಿರಲು ದೇವರು ಬೇರೆ ಇದೇನು, ಜಗದಲ್ಲಿ ನಾನಾ ಧರ್ಮಗಳಿರಲು ದೇವರು ಬೇರೆ ಇದೇನು, ನಾನಾ ಧರ್ಮವೇ ನಿನ್ನಾತ್ಮ, ದೇವನೊಬ್ಬನೇ ಪರಮಾತ್ಮ, ನಾನಾ ಧರ್ಮವೇ ನಿನ್ನಾತ್ಮ, ದೇವನೊಬ್ಬನೇ ಪರಮಾತ್ಮ, ನಿನ್ನಾತ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯವಿರುವ, ಮನುಜಗೆ ಜಗಿದ ಬಗೆ ಬಗೆ ಜಾತಿಗಳಿರಲು ಆತ್ಮವು ಬೇರೆ ಇದೇನು, ಮನುಜಗೆ ಬಗೆ ಬಗೆ ಜಾತಿಗಳಿರಲು ಆತ್ಮವು ಬೇರೆ ಇದೇನು, ಬಗೆ ಬಗೆ ಜಾತಿಯೇ ನಿನ್ನಾತ್ಮ, ಆತ್ಮವು ಒಂದೇ ಪರಮಾತ್ಮ, ಬಗೆ ಬಗೆ ಜಾತಿಯೇ ನಿನ್ನಾತ್ಮ, ಆತ್ಮವು ಒಂದೇ ಪರಮಾತ್ಮ. ಇಲ್ಲಿ ಇನ್ನ ಇದು ಇದೆ. ಈಗ ನಾವು ಹೇಳಕ್ಕಿಲ್ಲಿ ತರ್ತಾ ಇರ್ತಾನಲ್ಲ, ಈ ಜಗತ್ತಲ್ಲಿ ಇದೆಲ್ಲಾನು ನಾವು ಮಾಡ್ಕೊಂಡ್ ಬಂದಿರೋದು, ಮನುಷ್ಯ ಮಾಡ್ಕೊಂಡ್ ಬಂದಿರೋದು. ಅದು ಇದೆಯಲ್ಲ, ಅದು ಏನು ಮಾಡಿಲ್ಲ, ಅದು ಒಂದೇ ಆಗಿದೆ. ಇದು
ಮಾಡಿರುವಂತಹ ವ್ಯಕ್ತಿ. ಯಾಕಂದ್ರೆ ನಾನು ನಾನಾ ದೇವಸ್ಥಾನಕ್ಕೆ ಹೋಗಿ ನಾನಾ ವ್ರತ ಮಾಡಿ ನಾನಾ ತರ ಬೇರೆ ಬೇರೆ ಎಲ್ಲ ಮಾಡ್ಕೊಂಡ್ ಬಂದು ಇವಾಗ ನನ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಅಂದ್ರೆ ಡೈಲಿ 3 ರಿಂದ 4 ಗಂಟೆ ಕೂತ್ಕೊಂಬಲ್ಲೆ. ಮತ್ತೆ ಇಲ್ಲಿ ನನ್ ಯಾರ ಹತ್ರ ಅವ್ರು ಎಂತ ಆಫೀಸರ್ ಆಗ್ಲಿ ಯಾರು ಬೇಕಾದ್ರೂ ಆಗಿರ್ಲಿ, ಯಾರ ಹತ್ರ ಬೇಕಾದ್ರೂ ಮಾತಾಡಬಲ್ಲೆ. ಅಂದ್ರೆ ಅಷ್ಟು ಧೈರ್ಯ ನನ್ನಲ್ಲಿ. ಯಾಕಂದ್ರೆ ನಾನೇ ಅನ್ನೋ ಒಂದು ರೀತಿಯಲ್ಲಿ ಅಂತಂದ್ರೆ ಇಲ್ಲಿ ನಾನೇ ಅನ್ನೋ ಒಂದು ಅಹಂ ಅಲ್ಲ ಇದು. ಯಾಕಂದ್ರೆ ಅಹಂ ಅನ್ನೋದು ಎಲ್ಲಾನು ಬೇಕು ಮನುಷ್ಯನಿಗೆ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇದ್ರೇನೆ ಮನುಷ್ಯ. ಅದಿಲ್ಲ ಅಂದ್ರೆ ಮನುಷ್ಯ ಅಲ್ಲ. ಅದನ್ನ ಎಷ್ಟು ಯೂಸ್ ಮಾಡ್ಬೇಕು, ಯಾವಾಗ ಯೂಸ್ ಮಾಡ್ಬೇಕು, ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋ ಅರಿವು ಬೇಕು. ಅರಿವಿಟ್ಕೊಂಡು ನಾವು ಜೀವನ ಮಾಡಿದ್ದೇ ಆದ್ರೆ ನಾವು ಹುಟ್ಟಿದಿಕ್ಕೂ ಒಂದು ಸಾರ್ಥಕ. ನಮ್ಗೊಂದು ಗುರಿ ಇರುತ್ತೆ, ಆ ಗುರಿಗೊಬ್ಬ ಗುರು ಬೇಕು. ಹಾಗೆ ನನಗೂ ಸಿಕ್ಕಿದಾರೆ ಆ ಗುರು. ಆ ಗುರುವಿಂದ ನಾನು ಇವತ್ತು ಆ ಗುರಿ ಮುಟ್ಟಿದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.